ನಾನಿವತ್ತು ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಸೊಪ್ಪಿನ ಪಲ್ಯ ಅಂತ ನೋಡೋಣ. ಈಗ ನಾನು 3 ಥರದ ಕಾಳುಗಳನ್ನ ತೊಗೊಂಡಿದ್ದೀನಿ. ಹೆಸರು ಕಾಳು, ಇದು ಮಡಿಕೆ ಕಾಳು ಮತ್ತು ಮೊಳಕೆ ಹುರುಳಿ ಕಾಳು. ನಾನು ಮನೆಯಲ್ಲೇ ಮೊಳಕೆ ಹುರುಳಿ ಕಾಳು ಮಾಡಿಟ್ಕೊಂಡಿದ್ದೆ. ಈಗ ಎಲ್ಲ 3 ಥರದ ಕಾಳುಗಳನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಮೊಳಕೆ ಹುರುಳಿ ಕಾಳು, ಮಡಿಕೆ ಕಾಳು, ಹೆಸರು ಕಾಳು ಎಲ್ಲವೂ ಒಂದೇ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಕಾಳಿನ ಮೇಲಿರುತ್ತಲ್ಲ ಆ ಧೂಳೆಲ್ಲ ಹೋಗಬೇಕು ಚೆನ್ನಾಗಿ. ಅದಕ್ಕೋಸ್ಕರ 2 ಸಲ ಕಾಳುಗಳನ್ನು ನಾನು ಚೆನ್ನಾಗಿ ತೊಳ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಧೂಳೆಲ್ಲ ಹೋಗಿದೆ. ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಚೆನ್ನಾಗಾಗಿದೆ. ಈಗ ನೀರೆಲ್ಲ ತೆಗೆದು ಈ ಥರ ನೀರೆಲ್ಲ ತೆಗೆದು ಕುಕ್ಕರಲ್ಲಿ ಹಾಕ್ಕೊತಾ ಇದ್ದೀನಿ. ನಾನು ಕಾಳನ್ನು ಕುಕ್ಕರಲ್ಲೇ ಫಸ್ಟು 1 ವಿಷಲ್ ಬರೋ ತನಕ ಬೇಯಿಸ್ಕೊತೀನಿ. ನೋಡಿ, ಈಗ ಅದಕ್ಕೋಸ್ಕರ ನಾನು ಕಾಳಿಗೆ ನೀರು ಹಾಕ್ತಾಯಿದ್ದೀನಿ. ಕಾಳಿಂದ ಸ್ವಲ್ಪ ಮೇಲೆ ಬರಬೇಕು ನೀರು, ಯಾಕಂದರೆ ಆಮೇಲೆ ನಾನು ಇದೇ ಕಾಳಿನ ಜೊತೆ ಮತ್ತೆ ಸೊಪ್ಪನ್ನು ಬೇಯಿಸ್ತೀನಿ. ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಈಗ ಕಾಳಿಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಇವಾಗಲೇ ಹಾಕಿ ಬೇಯಕ್ಕಿಡ್ತಾಯಿದ್ದೀನಿ. ಈಗ ಮುಚ್ಚಳ ಮುಚ್ಚಿ ಬೇಯಕ್ಕಿಡೋಣ. ಕಾಳು ಬೇಯ್ತಾ ಇರುತ್ತೆ, ನಾನು ಅಷ್ಟೊತ್ತಿಗೆ ಸೊಪ್ಪನ್ನು ರೆಡಿ ಮಾಡ್ಕೋಬೇಕು. ಕಾಳು ಬೇಯ್ತಾ ಇರಲಿ. ಈಗ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ನೋಡಿ, ಸೊಪ್ಪನ್ನು ನಾನು ರಾತ್ರಿಯೇ ಸೋಸಿಟ್ಕೊಂಡಿದ್ದೆ. ನಾನೀಗ 4 ಥರದ ಸೊಪ್ಪನ್ನು ತೊಗೊಂಡಿದ್ದೀನಿ ಇವತ್ತು. ಒಂದು ದಂಟಿನ ಸೊಪ್ಪು, ಕೀರೆ ಸೊಪ್ಪು, ಅರಿವೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಒಂದು ಕಟ್ಟು, 4 ಕಟ್ಟನ್ನು ಸೋಸ್ಕೊಂಡಿದ್ದೆ. ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಇವಾಗ ಸೊಪ್ಪಲ್ಲಿ ತುಂಬ ಮಣ್ಣಿದೆ, ಒಂದು 3 ಸಲ ತೊಳ್ಕೊಂಡಿದ್ದೀನಿ. ನೋಡಿ, ರೆಡಿಯಾಗಿದೆ. ಈಗ ನಾವು ಕಾಳು ಬೇಯಕ್ಕಿಟ್ಟಿದ್ವಲ್ಲ ಆವಾಗಲೇ, ಈಗ ಕಾಳು ವಿಷಲ್ ಬರ್ತಾಯಿದೆ, ಬೆಂದಿದೆ. 1 ವಿಷಲ್ ಬಂದಿದ ತಕ್ಷಣ ಆಫ್ ಮಾಡಿ ಕುಕ್ಕರ್ನ ಕೆಳಗಿಟ್ಕೊಳ್ಳೋಣ. ನೋಡಿ, ಗಾಳಿ ಎಲ್ಲ ಬಿಡ್ತಾ ಇದ್ದೀನಿ. ಈಗ ಮುಚ್ಚಳ ತೆಗೆದು ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಳು ಬೆಂದಿದೆ ಅಂತ. ನೋಡಿ, ಕಾಳು ಸ್ವಲ್ಪ ಬೆಂದಿದೆ, ಅರ್ಧ ಬೆಂದಿದೆ. ಈಗ ನಾನು ಇದೇ ಕಾಳಿನ ಜೊತೆಗೇ ಸೊಪ್ಪನ್ನು ಹೆಚ್ಕೊಂಡು ಹಾಕ್ಕೊತೀನಿ. ಆವಾಗಲೇ ತೊಳೆದಿಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನು ಸಣ್ಣಗೆ ಹೆಚ್ಕೊಂಡು ಹಾಕ್ಕೋತಾ ಇದ್ದೀನಿ. ಎಲ್ಲ ಸೊಪ್ಪನ್ನು ಇದೇ ಥರ ಹೆಚ್ಚಿ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಕುಕ್ಕರಿನ ಮುಚ್ಚಳವನ್ನು ಮುಚ್ಚಿ ಮತ್ತೆ 1 ವಿಷಲನ್ನು ಹಾಕ್ಸ್ಕೊತೀನಿ. ಕಾಳು ಅರ್ಧ ಬೆಂದಿತ್ತು. ಈಗ ಸೊಪ್ಪಿನ ಜೊತೆಗೆ ಕಾಳು ಚೆನ್ನಾಗಿ ಬೇಯುತ್ತೆ. ಅಷ್ಟರಲ್ಲಿ ನಾನೀಗ ಒಗ್ಗರಣೆಗೆ ಬೇಕಾಗಿರತಕ್ಕಂಥದ್ದನ್ನ ರೆಡಿ ಮಾಡ್ಕೊತಾ ಇದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4-5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ನಾನು ಹೆಚ್ಕೊತಾ ಇದ್ದೀನಿ. ಈರುಳ್ಳಿ ಮೆಣಸಿನ್ಕಾಯಿನ ನಾನು ಸ್ವಲ್ಪ ಉದ್ದಕ್ಕೆ ಹೆಚ್ಕೊತೀನಿ, ಯಾಕಂದರೆ ಸೊಪ್ಪಿನ ಜೊತೆ ಮೆಣಸಿನ್ಕಾಯಿ ಗೊತ್ತಾಗಲ್ಲ ಅಂತ ಸೀಳ್ಕೊಂಡು ಸ್ವಲ್ಪ ಉದ್ದ ಹೆಚ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಕೊಂಡಾದಮೇಲೆ ನಾವು ಸೊಪ್ಪು ಬೇಯಕ್ಕಿಟ್ಟಿದ್ವಲ್ಲ ನೋಡಿ, ಅದು ವಿಷಲ್ ಬರ್ತಾಯಿದೆ. ಈಗ ಅದನ್ನು ತೆಗೆದು ಕೆಳಗಿಳಿಸ್ಕೊಂಡು ಸೊಪ್ಪನ್ನು ಸೋಸ್ಕೊತಾ ಇದ್ದೀನಿ. ನೋಡಿ, ಸೊಪ್ಪನ್ನು ಈ ಥರ ಸ್ವಲ್ಪ ಹಿಂಡ್ಕೋಬೇಕು, ರಸ ಎಲ್ಲ ತೆಗಿಬೇಕು. ಸೊಪ್ಪಿನ ರಸ ಎಲ್ಲ ತೆಗೆದು ಈಗ ಒಗ್ಗರಣೆ ಹಾಕ್ಕೋಬೇಕು. ಒಂದು ಬಾಣಲೆ ಇಟ್ಕೊಂಡು ನಾನು ಒಂದು 3 ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ಸಣ್ಣ ಸ್ಪೂನಲ್ಲಿ ಒಂದು 3 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡೀತು. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಸಿಡಿತಾ ಇದೆ. ಈಗ ಹೆಚ್ಚಿಟ್ಕೊಂಡಿದ್ನಲ್ಲ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಈರುಳ್ಳಿ ಹಾಕ್ಕೋತೀನಿ. ಈರುಳ್ಳಿ ಹಾಕ್ಕೊಂಡ್ಮೇಲೆ ಈರುಳ್ಳಿನೂ ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು, ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕು. ಅಲ್ಲಿ ತನಕ ಈರುಳ್ಳಿನ ಹುರ್ಕೊತಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ.
ಹೆಚ್ಚಿಟ್ಕೊಂಡಿದ್ನಲ್ಲ ಆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೀಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ತುಪ್ಪದಲ್ಲಿ ಸೊಪ್ಪು ಕೂಡ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನೊಂದು ಬಟ್ಲು ಕಾಯಿ ತುರಿದಿಟ್ಕೊಂಡಿದ್ದೆ, ತೆಂಗಿನಕಾಯಿ ತುರಿನ ಹಾಕಿ 1-2 ನಿಮಿಷ ಫ್ರೈ ಮಾಡ್ತಿದ್ದೀನಿ. ಏಕೆಂದರೆ ಕಾಯಿನ ಒಗ್ಗರಣೆಗೆ ಹಾಕಿ ಫ್ರೈ ಮಾಡೋದ್ರಿಂದ ಸೊಪ್ಪು ಬೇಗ ಅಳಿಸೋಗಲ್ಲ, ಹಾಗಾಗಿ ಮೊದಲೇ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ. ಈಗ ಸೋಸಿಟ್ಕೊಂಡಿದ್ವಲ್ಲ, ನೀರನ್ನೆಲ್ಲ ತೆಗೆದು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಸೊಪ್ಪು ಮತ್ತು ಕಾಳು ಬೇಯಿಸಿದ್ದು, ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಸೊಪ್ಪು ಕಾಳು ಎಲ್ಲ ತೆಂಗಿನ ತುರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊಪ್ಪಲ್ಲಿ ಸ್ವಲ್ಪ ನೀರಿರುತ್ತಲ್ವ, ಆ ನೀರಿನ ಅಂಶ ಎಲ್ಲ ಬತ್ತ ತನಕ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನೋಡಿ, ಈಗ ರೆಡಿಯಾಗಿದೆ. ನಾನಿವತ್ತು ಮಾಡಿರೋ ಸೊಪ್ಪಿನ ಪಲ್ಯ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.